ಹಾಸನಾಂಬೆಯ ಒಂದು ಸನ್ನಿಧಿಯಲ್ಲಿ HDKಗೆ ಅವಮಾನ ಆದಂತಹ ಹಿನ್ನೆಲೆ ಏನಾಗ್ತಾ ಇದೆ ಹಾಸನದ DC ವಿರುದ್ಧ JDS ಶಾಸಕ ಆಗಿರುವಂತಹ ಸ್ವರೂಪ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನಾಂಬೆಯ ಒಂದು ಸನ್ನಿಧಿಯಲ್ಲಿ HD ಕುಮಾರಸ್ವಾಮಿ ಅವರಿಗೆ ಅವಮಾನ ಆದಂತಹ ಹಿನ್ನೆಲೆ ಹಾಸನ DC ವಿರುದ್ಧ JDS ಶಾಸಕ ಸ್ವರೂಪ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕಟ್ಟಿದ ದೇವಸ್ಥಾನ, ನಾವು ಕಟ್ಟಿದ ಹಾಸನಾಂಬೆ ದೇವಾಲಯ, ಅದು ಬೇರೆಯವರು ಅಧಿಕಾರ ನಡೆಸೋದು ಬೇಡ, ಅದು ನಮ್ಮ ದೇವಸ್ಥಾನ, ನಾವು ಕಟ್ಟಿಸಿರೋದು, ಅಲ್ಲಿ ಯಾರೋ ಬೇರೆಯವರು ಅಧಿಕಾರ ನಡೆಸೋದು ಬೇಡ. ಹಾಸನಾಂಬೆಯ ಮುಂದೆ JDS ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. DC ಸ್ಥಳಕ್ಕೆ ಬರೋಕೆ ಹೇಳಿ ಅಂತ ಹೇಳಿ AC ತಾಕೀತನ್ನು ಕೊಟ್ಟಿದ್ದಾರೆ. DC ಬರದೆ ಹೋದರೆ 2 ದಿನವಾದರೂ ಸರಿ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಫೋನ್ ಮಾಡಿದರೆ ಫೋನ್ ಕಟ್ ಮಾಡ್ತಾರೆ, ನಮ್ಮ ಫೋನನ್ನೇ ಕಟ್ ಮಾಡ್ತಾರೆ. ಅವರು ದುರಹಂಕಾರದಿಂದ ನಡೆದುಕೊಳ್ಳೋದು ಬೇಡ, ನಮಗೆ ಈ ರೀತಿಯಲ್ಲ, ನನ್ನ ಫೋನನ್ನೇ ಕಟ್ ಮಾಡ್ತಾರೆ. ನಾನೊಂದು MLA, ಹೆಂಗೆ ಕಟ್ ಮಾಡಿದ್ರು ಅವರು ಇಲ್ಲೇ ಗರ್ಭಗುಡಿಯಲ್ಲಿ ಇದ್ದರೆ ಅವರು ಇಲ್ಲಿಗೆ ಬರಲಿ, ಅವರೇ ಉತ್ತರವನ್ನು ಕೊಡಲಿ ಅಂತ ಹೇಳಿ ಶಾಸಕ ಆಗ್ರಹವನ್ನು ಮಾಡಿರುವಂಥದ್ದು. ಸ್ವರೂಪ್ AC ಮಾತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಾಸಕ ಸ್ವರೂಪ್ ಏನಿದ್ದಾರೆ ತೀವ್ರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೇರೆ ಯಾರಿಗೂ ಕೂಡ ಶಿಷ್ಟಾಚಾರ ಕೊಡೋದಿಲ್ಲ, ಅಂದರೆ ಮಾಡೋಕ್ಕೆ ಬಿಡೋದಿಲ್ಲ. ಕುಮಾರಸ್ವಾಮಿ ಈ ನಾಡಿನ ಒಂದು ಮಣ್ಣಿನ ಮಗ, ಅವರು ಕೊಟ್ಟಿರುವಂತಹ ಒಂದು ಅಪಾರ ಕೊಡುಗೆ ಇದೆ. ರಾಜಕಾರಣಿಯಾಗಿ ಪ್ರತಿಭಟನಾಕಾರರನ್ನು ಭೇಟಿಯಾಗಲು ಬಂದಂತಹ AC ಮಾತಿಗೆ ಶಾಸಕ ಸ್ವರೂಪ್ ಕಿಡಿಕಾರಿದ್ದಾರೆ. ಹಾಸನಾಂಬೆಯ ಒಂದು ಸನ್ನಿಧಿಯಲ್ಲಿ HD ಕುಮಾರಸ್ವಾಮಿಗೆ ಅವಮಾನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಸ್ವರೂಪ್ ತಮ್ಮ ಆಕ್ರೋಶದ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಅಂತ, ನಾವು ಕಟ್ಟಿದಂತಹ ಹಾಸನಾಂಬೆಯ ದೇವಾಲಯ ಏನಿದೆ ಅಲ್ಲಿ ನೀವು ನಮಗೆ ಅವಮಾನ ಮಾಡ್ತೀರಾ, ಯಾರೂ ಕೂಡ ಬೇರೆಯವರು ಅಧಿಕಾರವನ್ನು ಚಲಾಯಿಸೋದು ಬೇಡ, ನಡೆಸೋದು ಬೇಡ, ನಮ್ಮ ದೇವಸ್ಥಾನದಲ್ಲಿ ಹೋಗಿ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಹಾಸನಾಂಬೆಯ ಮುಂದೆ JDS ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ತಮ್ಮ ನಾಯಕ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಅವಮಾನ ಆದರೆ ಯಾವತ್ತೂ ಕೂಡ ನಾವು ಸಹಿಸಲ್ಲ. ನಮ್ಮ ನಾಯಕ ಅವರು DC ಬರೋವರೆಗೂ ಕೂಡ ನಾನು 2 ದಿನ ಆದರೂ ಸರಿ ಇಲ್ಲೇ ಇರ್ತೀನಿ, ಬರೋ ಕೇಳಿ ಅವರಿಗೆ. ನಾನು ನಿನ್ನೆ ಫೋನ್ ಮಾಡಿದ್ರೆ ಅವರು ನನ್ನ ಫೋನ್ ತೆಗಿಲಿಲ್ಲ, ಕಟ್ ಮಾಡ್ತಾರೆ. ಅವರು ಎಷ್ಟು ಇರಬಹುದು ಅವರಿಗೆ, ನಾನೊಬ್ಬ ಜನಪ್ರತಿನಿಧಿ, ನನ್ನ ಫೋನ್ನ ನಿರಾಕರಿಸ್ತಿದ್ರೆ ಬೇರೆಯವರ ಒಂದು ಗತಿ ಏನು? ಅವರಿಲ್ಲೇ ಗರ್ಭಗುಡಿಯಲ್ಲಿದ್ದರೆ ಕರ್ರಿ, ಹೇಳಿ ಇದಕ್ಕೊಂದು ಆನ್ಸರನ್ನು ಮಾಡಲಿ ಅನ್ನುವಂಥ ರೀತಿಯಲ್ಲಿ ಶಾಸಕ ಸ್ವರೂಪ್ ಮಾತನಾಡಿರುವಂಥದ್ದು. HD ಕುಮಾರಸ್ವಾಮಿ ಅವರ ಒಂದು ವಿಚಾರದಲ್ಲಿ ಏನು ನೀವು ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ತೀರಾ? ಯಾರು ಕೂಡ ಇಲ್ಲಿ ಅಧಿಕಾರವನ್ನು ಚಲಾಯಿಸೋದು ಬೇಡ, ಇದು ನಮ್ಮ ದೇವಸ್ಥಾನ, ನಾವು ಕಟ್ಟಿದಂತಹ ದೇವಸ್ಥಾನ, ನಮ್ಮ ದೇವಸ್ಥಾನದಲ್ಲೇ ನೀವು ನಮಗೆ ಅವಮಾನ ಮಾಡ್ತೀರಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಲ್ಲೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸ್ವರೂಪ್ ಜೊತೆ JDSನ ಸಾಕಷ್ಟು ಕಾರ್ಯಕರ್ತರು ಸೇರಿಕೊಂಡಿದ್ದಾರೆ. ಅಲ್ಲಿ ಹಾಸನಾಂಬೆಯ ದೇವಸ್ಥಾನದ ಏನು ಹಾಸನಾಂಬೆಯ ಒಂದು ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಆಗಿರುವಂತಹ ಒಂದು ಸಂದರ್ಭ ಈ ರೀತಿಯಾಗಿ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಗಲಾಟೆ ಮಾಡ್ತಾ ಇರುವಂಥದ್ದು ಅಥವಾ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅಲ್ಲಿಗೆ ಬಂದಂತಹ ಒಂದು ಭಕ್ತರಲ್ಲಿ ಸ್ವಲ್ಪ ಆತಂಕವನ್ನು ಉಂಟು ಮಾಡುತ್ತೆ. ಯಾಕಂದರೆ ಅವರ ನಾಯಕರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಿಜ, ಆದರೆ ಅಲ್ಲಿಗೆ ಬಂದಂತಹ ಭಕ್ತರಿಗೆ ಇದು ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಬಹುದು. ಹೀಗಾಗಿ ಅದೇನೇ ಇದ್ರೂ ಕೂಡ ಹಾಸನದ DC ಅವರು ಏನಿದ್ದಾರೆ ಅವರು ನನಗೆ ಉತ್ತರವನ್ನು ಕೊಡಬೇಕು. ನಾನು ಫೋನ್ ಮಾಡಿದ್ರೆ ಅವರು ತೆಗಿತಾ ಇಲ್ಲ, ಅವರಿಲ್ಲಿ ಬಂದು ಅದಕ್ಕೆ ಆನ್ಸರ್ ಮಾಡಲಿ. ಗುಡಿಯಲ್ಲಿದ್ದಾರಾ, ಗುಡಿಯಲ್ಲಿದ್ದವ್ರು ಬಂದು ಮಾಡಲಿ. ಎಷ್ಟು ದಿನ ಆದರೂ ಸರಿ, 2 ದಿನ ಆದರೂ ಸರಿ, 1 ದಿನ ಅಥವಾ 3 ದಿನ, ಎಷ್ಟು ದಿನ ಆದರೂ ಆಗಲಿ, ನಾನು ಇಲ್ಲೇ ಇದ್ದು ಕಾಯ್ತೀನಿ, ಅವರು ಬರಬೇಕು, ಇದಕ್ಕೆ ಆನ್ಸರ್ ಕೊಡಬೇಕು, ಅವರೆಲ್ಲಿದ್ದಾರೆ ಕರೀರಿ ಅಂತ ಹೇಳಿ ಪಟ್ಟು ಹಿಡಿದಿರುವಂಥ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ನೂಕುನುಗ್ಗಲು ಉಂಟಾಗ್ತಾ ಇದೆ, ಪೊಲೀಸರು ಎಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸುಮಾರು ಜನ ಒಂದು ಕಾರ್ಯಕರ್ತರಲ್ಲಿ ಸೇರಿದ್ದಾರೆ, ಪೊಲೀಸರು ಕೂಡ ಇದ್ದಾರೆ, ಅವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ನಾಯಕನಿಗೆ, ಕೇಂದ್ರ ಸಚಿವರಿಗೆ, ನಮ್ಮ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗೋದು ನಾವು ಸಹಿಸಲ್ಲ ಅಂತ ಹೇಳಿ ಈ ರೀತಿಯಾಗಿ ಪ್ರತಿಭಟನಾಕಾರರು ನಡ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಆದ ಅವಮಾನ ನಮ್ಮ ಅವಮಾನ, ಅದು ನಮ್ಮ ನಾಯಕನಿಗೆ ಆದ ಅವಮಾನ, ನಮಗೂ ಅವಮಾನ ಆದಂತೆ ಅಂತ ಹೇಳಿ ಕಾರ್ಯಕರ್ತರು ಬಂದಿರುವಂಥದ್ದು. ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ದಾಳಿ ನಡೀತಾ ಇದೆ. ಅವರನ್ನು ತಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಪೊಲೀಸರು ಕೂಡ ಅವರನ್ನು ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಾರೂ ಹಿಂಜರಿತಾ ಇಲ್ಲ, ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ನಾಯಕನಿಗೆ ಆದಂತಹ ಅವಮಾನಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಸ್ವರೂಪ್ ಕೂಡ ಇದ್ರ ಬಗ್ಗೆ ಮಾತನಾಡಿರುವಂಥದ್ದು. ತೀವ್ರ ಸ್ವರೂಪವಾದಂಥ ಕಿಡಿಕಾರಿದ್ದಾರೆ ಶಾಸಕ ಸ್ವರೂಪ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.